ಯಾವ ವ್ಯಕ್ತಿ ನಿನ್ನೆ ಮಾಧ್ಯಮದಲ್ಲಿ ಕುರಿತು ಸಂಭಾಷಣೆಯನ್ನ ಸಂದೇಶವನ್ನು ಕೊಡ್ತಾನೆ ಆತ ಒಂದು ಪದವನ್ನು ಬಳಕೆಯನ್ನು ಮಾಡ್ತಾನೆ. ಅಲ್ಲಿ ತನಿಖಾಧಿಕಾರಿಗಳ ಮುಂದೆ ನಾನು ಎಲ್ಲಾನು ಕೊಟ್ಟಾಗಿದ್ದೇನೆ. ಇಲ್ಲಿ ಅವರು ತನಿಖೆಯನ್ನ ಈಗಾಗಲೇ ಅವ್ರೇನು ನಮಗೆ ಮಾಹಿತಿ ಕೊಟ್ಟಿಲ್ಲ. ಅಲ್ಲಿ ನಂತರ ಕರೆಕ್ಟ್ ನಂತರ ಬರ್ತೀನಿ ಅಂತ ಕೂಡ ಹೇಳ್ತಾರೆ ಅವರಿಗೆ. ನಾನು ಒಂದು ಮನವಿ ಏನು ಅಂತಂದ್ರೆ, ಎಸ್ಐಟಿಯ ತನಿಖಾ ತಂಡ ರಚನೆಯಾಗಿರುವುದು ನ್ಯಾಯಸಮ್ಮತವಾದ ತೀರ್ಮಾನವನ್ನು ಕೈಗೊಳ್ಳಲಿ ಅಂತ. ಆದ್ರೆ ಒಬ್ಬ ಆರೋಪಿ ತನ್ನ ಮುಂದೆ ಕುಂತಾಗಲೇ ನೀವು ಅರೆಸ್ಟ್ ಮಾಡಿಲ್ಲ ನೀವಲ್ಲಿ. ಆದ್ರೆ ಮತ್ತೊಬ್ಬ ಆರೋಪಿ ಎಲ್ಲೋ ಬಚ್ಚಿಟ್ಕೊಂಡಿದ್ದ ಮಾಡಿದ್ದಾನೆ ಮನೆಯಲ್ಲಿ ಅಂತಂದ್ರೆ ಅಲ್ಲಿಂದ ಹೋಗಿ ಅರೆಸ್ಟ್ ಮಾಡ್ಕೊಂಡು ನೀವು ತಪ್ಪಿಲ್ಲ ನೀವಲ್ಲಿ. ನಿಮ್ ಕಣ್ಣೆದುರುಗಳಿಂದ ಆರೋಪಿ ಯಾಕೆ ನೀವು ಬಂದಿರ್ತೀಯ ನೀವಲ್ಲಿ? ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು? ಮೇಲೆ ಈ ಪ್ರಕರಣವನ್ನ 3 ದಿವಸ ಮೊದಲೇ ಎಫ್ಐಆರ್ ಆಗಿದ್ರು ಕೂಡ ಅಲ್ಲಿ ಆ ಕೇಸಿನ ಸರ್ಕಾರ ಯಾಕೆ ಎಸ್ಐಟಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ? ಸರ್ಕಾರದ ಲೋಪದೋಷ ಇಲ್ವಾ ಇದರಲ್ಲಿ? ಆ ಕಾರಣದಿಂದ ನಾವಲ್ಲಿ ಎಸ್ಐಟಿ ತನಿಖಾ ತಂಡದ ವಿರುದ್ಧ ನಾವು ಒಂದು ಕ್ರಿಮಿನಲ್ ಕೇಸನ್ನ ಹಾಕ್ತಾ ಇದ್ದೀವಿ ಕೋರ್ಟ್ ಅಲ್ಲಿ. ಯಾವ ಎಸ್ಐಟಿ ತಂಡ ರಚನೆ ಆಗಿದೆ, ಪ್ರಮುಖ ಮುಖ್ಯಸ್ಥರು ಮತ್ತು ತನಿಖಾಧಿಕಾರಿಗಳ ವಿರುದ್ಧವಾಗಿ ನಾವು ಒಂದು ಕ್ರಿಮಿನಲ್ ಕೇಸನ್ನ ಫೈಲ್ ಮಾಡ್ತಾ ಇದ್ದೀವಿ ನಾಳೆ ಕೋರ್ಟ್ ಅಲ್ಲಿ. ನಾವಲ್ಲಿ ಕಾರಣ ಏನು ಅಂತಂದ್ರೆ, ಒಬ್ಬ ಆರೋಪಿ ಎದುರುಗಡೆ ಬಂದು ಕುಂತಿದ್ರು ಕೂಡ ಬಂದುತ್ತೆ, ಮತ್ತೊಬ್ಬ ಆರೋಪಿ ಬಚ್ಚಿಟ್ಕೊಂಡು ಆರೋಪಿಯನ್ನು ಬಂಧಿಸಿ ಜೈಲಿಗೆ ಕಳಿಸಿ ನನಗೆ ನೀವು ನೋಟಿಸ್ ಕೊಟ್ಟು ಸ್ಪೆಸಿಫಿಕ್ ಆಗಿ ಆ ಪ್ಯಾರವನ್ನು ಡಿಲೀಟ್ ಮಾಡಿ ಅಂತ ಹೇಳಿದ ಮೇಲೆ ಇದು ಎಸ್ಐಟಿ ತನಿಖಾ ತಂಡಕ್ಕೆ ಯೋಗ್ಯತೆ ಇಲ್ಲದಂತ ತಂಡ ಇದು. ಈ ತಂಡದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೋಬೇಕು ಅಂತ ಹೇಳಿ ನಾವು ನಾಳೆ PC ಅಂತ ಫೈಲ್ ಮಾಡ್ತಾ ಇದ್ವಿ. ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ವಿ ನಾವಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.